ಗಿರೀಶ್ ಮಠಣ್ಣನವರಿಗೆ ಟ್ರಬಲ್ ಫಿಕ್ಸ್ ಆಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ಇದೀಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಸಾಮೂಹಿಕ ಮದುವೆ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಗಿರೀಶ್ ಮಠಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸಾಮೂಹಿಕ ಮದುವೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆಯಾಗುವಂತೆ ಗಿರೀಶ್ ಮಠಣ್ಣನವರು ಮಾತನಾಡಿದ್ರು. ಭಕ್ತರ ಮೇಲೆ ತುಂಬಾ ಹೀನಾಯವಾಗಿ ಮಾತನಾಡಿದ್ದಾರೆ. ಬಡ ಹೆಣ್ಣು ಮಕ್ಕಳನ್ನ ಅವಮಾನಿಸುವ ಕೆಲಸವನ್ನ ಮಾಡಿದ್ದಾರೆ ಗಿರೀಶ್ ಮಠಣ್ಣನವರು. ಹೀಗಾಗಿ ಗಿರೀಶ್ ಮಠಣ್ಣನವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಕ್ರಮಕ್ಕೆ ಆಗ್ರಹ ಮಾಡಿ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಿರೋದು. ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ, ಧಾರ್ಮಿಕ ಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು, ಲಕ್ಷಾಂತರ ಮದುವೆಗಳಾಗಿರುವಂತಹ ಒಂದು ಜಾಗ ಮತ್ತು ಮದುವೆಯಾಗಿರುವಂತಹ ಒಂದು ಕುಟುಂಬಗಳು ಎಷ್ಟೋ ಇವಾಗ ಅಧ್ಯಯನ ಮಾಡ್ತಾ ಇದ್ದಾರೆ. ಮುಂದೇನೂ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ, ಘನತೆಗೆ ಕುಂದು ಉಂಟಾಗುವ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ, ಅವ್ರವ್ರ ಹರಕೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹರಕೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರನ್ನು ಕೊಡಲಿಕ್ಕೆ ಭಕ್ತಾದಿಗಳು, ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಎಲ್ಲರೂ ಸೇರಿ ಸೈನ್ ಮಾಡಿದರೆ ಎಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ, ಮಠಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು, ಅದರ ಸತ್ಯಾಸತ್ಯತೆಯನ್ನ ಅವರು ಪರಾಮರ್ಶಿಸಬೇಕು. ಇನ್ನು ಈ ವಿಚಾರ ಕುರಿತು ನಮ್ಮ ಪ್ರತಿನಿಧಿ ದಿನೇಶ್ ಮತ್ತೆ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಒಂದ್ ಕಡೆ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಆಗುವಂತೆ ಮಾತನಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಈಗ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಮಹಿಳಾ ಆಯೋಗಕ್ಕೆ ಕಾವೇರಿ ಅನ್ನುವರು ಈ ರೀತಿಯಾದಂತಹ ದೂರನ್ನ ನೀಡಿರುವಂತದ್ದು. ಅಂದ್ರೆ ಧರ್ಮಸ್ಥಳದಲ್ಲಿ ನಡೆಯುವಂತಹ ಸಾಮೂಹಿಕ ವಿವಾಹದ ಕುರಿತು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನುವಂತ ಆರೋಪದಲ್ಲಿ ಈ ಒಂದು ದೂರನ್ನ ಮಹಿಳಾ ಆಯೋಗಕ್ಕೆ ಕಾವೇರಿ ಅವರು ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಗಿರೀಶ್ ಮಠಣ್ಣವರು ಮಾತಾಡ್ತಾ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಒಂದು ಸಾಮೂಹಿಕ ವಿವಾಹದ ಕುರಿತು ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಘಾಸಿಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಯಾರೆಲ್ಲ ಸಾಮೂಹಿಕವಾಗಿ ವಿವಾಹ ಆಗಿದ್ದಾರೆ ಅವರಿಗೂ ಕೂಡ ಇದರಿಂದ ಬಹಳಷ್ಟು ನೋವಾಗಿದೆ. ಹೀಗಾಗಿ ಅವರ ವಿರುದ್ಧ ಈ ಒಂದು ದೂರನ್ನು ನೀಡಿರುವಂತದ್ದು. ಜೊತೆಗೆ ಅವರ ವಿರುದ್ಧ ಕ್ರಮಕ್ಕೆ ಕೂಡ ಈ ಒಂದು ದೂರಿನಲ್ಲಿ ಆಗ್ರಹಿಸಿ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿರುವಂತದ್ದು. ಪ್ರವೀಣ್, ದಿನೇಶ್ ಹಾಗೆ ಸಂಪರ್ಕದಲ್ಲಿರಿ. ಗಿರೀಶ್ ಮಠಣ್ಣನವರಿಗೆ ಟ್ರಬಲ್ ಫಿಕ್ಸ್ ಆಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ಇದೀಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಸಾಮೂಹಿಕ ಮದುವೆ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಗಿರೀಶ್ ಮಠಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸಾಮೂಹಿಕ ಮದುವೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆಯಾಗುವಂತೆ ಗಿರೀಶ್ ಮಠಣ್ಣನವರು ಮಾತನಾಡಿದ್ರು. ಭಕ್ತರ ಮೇಲೆ ತುಂಬಾ ಹೀನಾಯವಾಗಿ ಮಾತನಾಡಿದ್ದಾರೆ. ಬಡ ಹೆಣ್ಣು ಮಕ್ಕಳನ್ನ ಅವಮಾನಿಸುವ ಕೆಲಸವನ್ನ ಮಾಡಿದ್ದಾರೆ ಗಿರೀಶ್ ಮಠಣ್ಣನವರು. ಹೀಗಾಗಿ ಗಿರೀಶ್ ಮಠಣ್ಣನವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಕ್ರಮಕ್ಕೆ ಆಗ್ರಹ ಮಾಡಿ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಿರೋದು. ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ, ಧಾರ್ಮಿಕ ಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು, ಲಕ್ಷಾಂತರ ಮದುವೆಗಳಾಗಿರುವಂತಹ ಒಂದು ಜಾಗ ಮತ್ತು ಮದುವೆಯಾಗಿರುವಂತಹ ಒಂದು ಕುಟುಂಬಗಳು ಎಷ್ಟೋ
ಇವಾಗ ಅಧ್ಯಯನ ಮಾಡ್ತಾ ಇದ್ದಾರೆ, ಮುಂದೇನೂ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ, ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ, ಅವ್ರವ್ರ ಹತ್ಯೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹತ್ಯೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರನ್ನು ಕೊಡಲಿಕ್ಕೆ ನಾವು ಭಕ್ತಾದಿಗಳು, ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನು ಕೊಡಲಿಕ್ಕೆ ಬರೋದು. ಎಲ್ಲರೂ ಸೇರಿ ಸೈನ್ ಮಾಡಿದರೆ, ಎಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ, ಮಟ್ಟಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು, ಅದರ ಸತ್ಯಾಸತ್ಯತೆಯನ್ನ ಅವರು ಪರಾಮರ್ಶಿಸಬೇಕು. ಇನ್ನು ಈ ವಿಚಾರ ಕುರಿತು ನಮ್ಮ ಪ್ರತಿನಿಧಿ ದಿನೇಶ್ ಮತ್ತೆ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಒಂದ್ ಕಡೆ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಆಗುವಂತೆ ಮಾತನಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಮಹಿಳಾ ಆಯೋಗಕ್ಕೆ ಕಾವೇರಿ ಅನ್ನುವರು ಈ ರೀತಿಯಾದಂತಹ ದೂರನ್ನ ನೀಡಿರುವಂತದ್ದು. ಅಂದ್ರೆ ಧರ್ಮಸ್ಥಳದಲ್ಲಿ ನಡೆಯುವಂತಹ ಸಾಮೂಹಿಕ ವಿವಾಹದ ಕುರಿತು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನುವಂತ ಆರೋಪದಲ್ಲಿ ಈ ಒಂದು ದೂರನ್ನ ಮಹಿಳಾ ಆಯೋಗಕ್ಕೆ ಕಾವೇರಿ ಅವರು ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಗಿರೀಶ್ ಮಟ್ಟನ್ ಅವರು ಮಾತಾಡ್ತಾ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡಿದರೆ ಒಂದು ಸಾಮೂಹಿಕ ವಿವಾಹದ ಕುರಿತು ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಘಾಸಿಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಯಾರೆಲ್ಲ ಸಾಮೂಹಿಕವಾಗಿ ವಿವಾಹ ಆಗಿದ್ದಾರೆ ಅವರಿಗೂ ಕೂಡ ಇದರಿಂದ ಬಹಳಷ್ಟು ನೋವಾಗಿದೆ. ಹೀಗಾಗಿ ಅವರ ವಿರುದ್ಧ ಈ ಒಂದು ದೂರನ್ನು ನೀಡಿರುವಂತದ್ದು. ಜೊತೆಗೆ ಅವರ ವಿರುದ್ಧ ಕ್ರಮಕ್ಕೆ ಕೂಡ ಈ ಒಂದು ದೂರಿನಲ್ಲಿ ಆಗ್ರಹಿಸಿ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿರುವಂತದ್ದು. ಪ್ರವೀಣ್, ದಿನೇಶ್ ಹಾಗೆ ಸಂಪರ್ಕದಲ್ಲಿರಿ. ಗಿರೀಶ್ ಮಠಣ್ಣನವರಿಗೆ ಟ್ರಬಲ್ ಫಿಕ್ಸ್ ಆಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ಇದೀಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಸಾಮೂಹಿಕ ಮದುವೆ ಬಗ್ಗೆ ಅವಹೇಳನ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಗಿರೀಶ್ ಮಠಣ್ಣನವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸಾಮೂಹಿಕ ಮದುವೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆಯಾಗುವಂತೆ ಗಿರೀಶ್ ಮಠಣ್ಣನವರು ಮಾತನಾಡಿದ್ರು. ಭಕ್ತರ ಮೇಲೆ ತುಂಬಾ ಹೀನಾಯವಾಗಿ ಮಾತನಾಡಿದ್ದಾರೆ. ಬಡ ಹೆಣ್ಣು ಮಕ್ಕಳನ್ನ ಅವಮಾನಿಸುವ ಕೆಲಸವನ್ನ ಮಾಡಿದ್ದಾರೆ ಗಿರೀಶ್ ಮಠಣ್ಣನವರು. ಹೀಗಾಗಿ ಗಿರೀಶ್ ಮಠಣ್ಣನವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಕ್ರಮಕ್ಕೆ ಆಗ್ರಹ ಮಾಡಿ ಮಹಿಳಾ ಆಯೋಗಕ್ಕೆ ದೂರನ್ನು ಸಲ್ಲಿಕೆ ಮಾಡಿರೋದು. ಎಷ್ಟೋ ವರ್ಷಗಳಿಂದ ನಡೆಯುತ್ತಿರುವ ಒಂದು ಸಾಮೂಹಿಕ ವಿವಾಹ, ಧಾರ್ಮಿಕ ಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು, ಲಕ್ಷಾಂತರ ಮದುವೆಗಳಾಗಿರುವಂತಹ ಒಂದು ಜಾಗ ಮತ್ತು ಮದುವೆಯಾಗಿರುವಂತಹ ಒಂದು ಕುಟುಂಬಗಳು ಎಷ್ಟೋ ಇವಾಗ ಅಧ್ಯಯನ ಮಾಡ್ತಾ ಇದ್ದಾರೆ, ಮುಂದೇನೂ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ, ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಷ್ಟೋ ಮದುವೆಗಳಾಗಿದೆ, ಸಂಸಾರ ನಡೆಸ್ತಾ ಇದ್ದಾರೆ, ಅವ್ರವ್ರ ಹತ್ಯೆ ಕಟ್ಕೊಂಡಿರ್ತಾರೆ. ಕೇವಲ ಬಡವರು ಮಾತ್ರ ಮದುವೆ ಆಗ್ತಾರೆ ಅನ್ನೋದಲ್ಲ, ಕೆಲವರು ಹತ್ಯೆ ಕಟ್ಕೊಂಡಿರ್ತಾರೆ, ಕೆಲವರು ಭಕ್ತಿಯಿಂದ ಬಂದ ಮದುವೆ ಆಗಿರ್ತಾರೆ. ಸೊ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳಾಗಿ ಅವರಲ್ಲಿ ಬಂದು ಮದುವೆ ಆಗಿರ್ತಾರೆ. ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರನ್ನು ಕೊಡಲಿಕ್ಕೆ ನಾವು ಭಕ್ತಾದಿಗಳು, ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನು ಕೊಡಲಿಕ್ಕೆ ಬರೋದು. ಎಲ್ಲರೂ ಸೇರಿ ಸೈನ್ ಮಾಡಿದರೆ, ಎಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ, ಮಟ್ಟಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು, ಅದರ ಸತ್ಯಾಸತ್ಯತೆಯನ್ನ
ಅವರು ಪರಾಮರ್ಶಿಸಬೇಕು. ಇನ್ನು ಈ ವಿಚಾರ ಕುರಿತು ನಮ್ಮ ಪ್ರತಿನಿಧಿ ದಿನೇಶ್ ಮತ್ತೆ ಲೈವ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇದೀಗ ಒಂದ್ ಕಡೆ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಆಗುವಂತೆ ಮಾತನಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಈಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಮಹಿಳಾ ಆಯೋಗಕ್ಕೆ ಕಾವೇರಿ ಅನ್ನುವರು ಈ ರೀತಿಯಾದಂತಹ ದೂರನ್ನ ನೀಡಿರುವಂತದ್ದು. ಅಂದ್ರೆ ಧರ್ಮಸ್ಥಳದಲ್ಲಿ ನಡೆಯುವಂತಹ ಸಾಮೂಹಿಕ ವಿವಾಹದ ಕುರಿತು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನುವಂತ ಆರೋಪದಲ್ಲಿ ಈ ಒಂದು ದೂರನ್ನ ಮಹಿಳಾ ಆಯೋಗಕ್ಕೆ ಕಾವೇರಿ ಅವರು ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಗಿರೀಶ್ ಮಟ್ಟನ್ ಅವರು ಮಾತಾಡ್ತಾ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಒಂದು ಸಾಮೂಹಿಕ ವಿವಾಹದ ಕುರಿತು ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಘಾಸಿಯಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಯಾರೆಲ್ಲ ಸಾಮೂಹಿಕವಾಗಿ ವಿವಾಹ ಆಗಿದ್ದಾರೆ ಅವರಿಗೂ ಕೂಡ ಇದರಿಂದ ಬಹಳಷ್ಟು ನೋವಾಗಿದೆ. ಹೀಗಾಗಿ ಅವರ ವಿರುದ್ಧ ಈ ಒಂದು ದೂರನ್ನು ನೀಡಿರುವಂತದ್ದು. ಜೊತೆಗೆ ಅವರ ವಿರುದ್ಧ ಕ್ರಮಕ್ಕೆ ಕೂಡ ಈ ಒಂದು ದೂರಿನಲ್ಲಿ ಆಗ್ರಹಿಸಿ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿರುವಂತದ್ದು. ಪ್ರವೀಣ್, ದಿನೇಶ್ ಹಾಗೆ ಸಂಪರ್ಕದಲ್ಲಿರಿ.